ಫಿಲ್ಮ್ ಇಂಡಸ್ಟ್ರಿ. ಸಿನಿಮಾ ಅನ್ನೋ ದೊಡ್ಡ ಸಮುದ್ರದಲ್ಲಿ ಹಲವಾರು ಮಂದಿ ತಮ್ಮ ಬೋಟ್ಗಳನ್ನ ಇಳಿಸ್ತಾರೆ. ಆದ್ರೆ ಅದರಲ್ಲಿ ದಡ ಸೇರೋದು ಕೆಲವು ಬೋಟ್ಗಳು ಮಾತ್ರ. ಆ ಬೋಟ್ಗಳಲ್ಲಿ ಒಂದು ಬೋಟ್ ಪ್ರದೀಪ್ ರಂಗನಾಥ್ರದ್ದು. ಹೌದು, 0 to ಹೀರೋ ಅಂತಾರಲ್ಲ ಹಾಗೆ. ಒಂದು ಟೈಮಲ್ಲಿ ಯಾರಿಗೂ ಗೊತ್ತೇ ಇಲ್ಲದೆ ಇರೋ ಈ ಹೆಸರು ಈಗ ಬಹಳ ಟ್ರೆಂಡಿಂಗ್ ನಲ್ಲಿರೋದು. ಇದರ ಹಿಂದೆ ಆತ ಪಟ್ಟಿರೋ ಶ್ರಮ, ನೋವುಗಳು ಬೆಳಕಿಗೆ ಬರೋದೇ ಇಲ್ಲ. ಪ್ರದೀಪ್ರದ್ದು ರಾತ್ರೋರಾತ್ರಿ ಸ್ಟಾರ್ ಆಗಿ ಮೆರೆದ ಕಥೆಯಲ್ಲ. ಇಂಡಸ್ಟ್ರಿಯ ಯಾವುದೇ ಕನೆಕ್ಷನ್ ಆತನಿಗೆ ಇರಲಿಲ್ಲ. ಆದರೂ ಕೂಡ ತಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೊಂಡಾಗ್ಲೂ ಹಲವು ರಿಜೆಕ್ಷನ್ಗಳನ್ನ ಅನುಭವಿಸ್ತಾರೆ. ಪ್ರತಿಭೆಯ ಮೇಲೆ ಆತನಿಗಿದ್ದ ನಂಬಿಕೆಯಿಂದ ಯೂಟ್ಯೂಬ್ನಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಬಳಸಿ ಯುವಕರ ಅಭಿರುಚಿಗಳನ್ನ ತಿಳ್ಕೊಂಡ್ರು. ಯಾವ ಕಂಟೆಂಟ್ ಹೇಗೆಲ್ಲ ಓಡುತ್ತೆ ಅನ್ನೋದನ್ನ ಅರಿತುಕೊಂಡ್ರು. ಯಾರೂ ಕೂಡ ತನ್ನ ಜೊತೆ ನಿಲ್ಲದೆ ಇದ್ದಾಗ್ಲೂ ಕೂಡ ತಾನೇ ಸ್ವತಃ ಡೈರೆಕ್ಷನ್ ಮಾಡ್ಕೊಂಡ್ರು. ಸಿನಿಮಾಟೋಗ್ರಫಿ ಕಲಿತುಕೊಂಡು ತನ್ನದೇ ಶೈಲಿಯಲ್ಲಿ ವಿಭಿನ್ನ ರೀತಿಯ ಶಾರ್ಟ್ ಮೂವಿಗಳನ್ನ ಮಾಡ್ತಾರೆ. ವಾಟ್ಸಪ್ ಕಾದಲ್, ಕಾಲೇಜ್ ಡೈರಿನಂತಹ ಶಾರ್ಟ್ ಫಿಲ್ಮ್ಗಳು ಹಿಟ್ ಆಗಲಿಕ್ಕೆ ಶುರು ಆಗುತ್ತೆ. ಆಗ ಯೂಟ್ಯೂಬ್ನಲ್ಲಿ ಪ್ರದೀಪ್ಗೆ ಸಣ್ಣ ಫ್ಯಾನ್ ಬೇಸ್ ಕೂಡ ಹುಟ್ಟಿಕೊಳ್ಳುತ್ತೆ. ವಾಟ್ಸಪ್ ಕಾದಲ್ ಆವಾಗಲೇ 3 ಮಿಲಿಯನ್ನಷ್ಟು ವೀಕ್ಷಣೆಯನ್ನ ಪಡೆಯುತ್ತೆ. ಈಗ ಅದು 3.7 ಮಿಲಿಯನ್ ವೀಕ್ಷಣೆಯನ್ನ ಪಡೆದುಕೊಂಡಿದೆ. ಇಷ್ಟೆಲ್ಲ ಆದ್ರೂ ಇಂಡಸ್ಟ್ರಿ ಅವರನ್ನ ಗಮನಿಸಲೇ ಇಲ್ಲ. ಆ ಸಣ್ಣ ಸಣ್ಣ ಹೆಜ್ಜೆಗಳೇ ಮುಂದೆ ದೊಡ್ಡ ಮಟ್ಟದಲ್ಲಿ ಬೀಳಲಿಕ್ಕೆ ಸಾಕ್ಷಿಯಾಗುತ್ತೆ. 2019ರಲ್ಲಿ ಚಾನ್ಸ್ಗಾಗಿ ಹುಡುಕಾಡ್ತಾ ಇರಬೇಕಾದ್ರೆ ಪ್ರೊಡ್ಯೂಸರ್ ರವಿ ಮೋಹನ್ ಪ್ರದೀಪ್ ರವರ ಶಾರ್ಟ್ ಫಿಲ್ಮ್ ನೋಡಿ ಅವರಿಗೆ ಒಂದು ಅವಕಾಶ ನೀಡ್ತಾರೆ. ಆಗ ಬಂದಿದ್ದ ಚಿತ್ರವೇ ಕೋಮಲಿ. ಸಿನಿಮಾದಲ್ಲಿ ಒಬ್ಬ ಆಟೋ ಡ್ರೈವರ್ ಆಗಿ ಕಾಣಿಸಿಕೊಂಡ ಪ್ರದೀಪ್ಗೆ ಈ ಚಿತ್ರದಿಂದ ಒಂದು ಹೆಗ್ಗುರುತು ಸಿಕ್ಕಂತಾಗುತ್ತೆ. ತಮಿಳು ಚಿತ್ರರಂಗಕ್ಕೆ ಪ್ರದೀಪ್ ರಂಗನಾಥ್ ಯಾರು ಅನ್ನೋದನ್ನ ತಿಳಿಸಲಿಕ್ಕೆ ಈ ಚಿತ್ರ ತಳಪಾಯವನ್ನ ಹಾಕುತ್ತೆ. ಇವರ ಲೈಫಲ್ಲಿ ಗೇಮ್ ಚೇಂಜರ್ ಆಗಿ ಬಂದ ಚಿತ್ರ ಅಂದ್ರೆ ಅದು 2022ರಲ್ಲಿ ಬಂದ ಲವ್ ಟುಡೇ. ಇಲ್ಲಿ ಪ್ರದೀಪ್ ಡೈರೆಕ್ಟರ್ ಮಾತ್ರ ಆಗದೆ ಹೀರೋ ಆಗಿ ಕೂಡ ಎಂಟ್ರಿ ಕೊಡ್ತಾರೆ. ತನ್ನ ಕಲರ್ಗೆ, ಹಾವಭಾವಕ್ಕೆ ತುಂಬಾ ರಿಜೆಕ್ಷನ್ ಅನ್ನ ಅನುಭವಿಸಿದ್ರೂ ಕೂಡ ತನ್ನದೇ ಆದ ರೀತಿಯಲ್ಲಿ ಸಿನಿಮಾವನ್ನ ಮಾಡ್ತಾರೆ. ಈ ಚಿತ್ರದ ಮೂಲಕ ಇವತ್ತಿನ ರಿಲೇಶನ್ಶಿಪ್, ಡಿಜಿಟಲ್ ಇಂಟಿಮೆಸಿ ಬಗ್ಗೆ ಹೇಳ್ತಾರೆ. ತಾನು ಮಾಡಿರೋ ಶಾರ್ಟ್ ಫಿಲಂನ ಬಿಗರ್ ವರ್ಷನ್ ನಲ್ಲಿ ತಾನೇ ನಟಿಸ್ತೀನಿ ಅಂತ ಕೋಟಿ ಬಜೆಟ್ ನಲ್ಲಿ ಈ ಸಿನಿಮಾ ನಿರ್ಮಾಣ ಆಗುತ್ತೆ. ಆದರೆ ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ 70 ಕೋಟಿ. ಸ್ಕ್ರಿಪ್ಟ್ ಬರೆದು, ಲಿರಿಕ್ಸ್ ಬರೆದು, ಡೈರೆಕ್ಷನ್ ಮಾಡಿ ಮತ್ತೆ 1 ಮ್ಯಾನ್ ಆರ್ಮಿ ಅಂತ ಪ್ರೂವ್ ಮಾಡ್ತಾರೆ. ಈ ಫಿಲ್ಮ್ ನಿಂದ ಪ್ರದೀಪ್ಗೆ ಸಿಗ್ಮಾ ಬೆಸ್ಟ್ ಡೆಬ್ಯೂ ಆಕ್ಟರ್ ಅವಾರ್ಡ್ ಅನ್ನ ಕೂಡ ನೀಡಲಾಗುತ್ತೆ. ಲವ್ ಟುಡೇಗಿಂತ ಮುಂಚೆ ನಟಿಯರು ನಾನು ಬಿಗ್ ಹೀರೋ ಜೊತೆ ಮಾತ್ರ ನಟಿಸ್ತೀನಿ ಅಂತ ಇವರನ್ನ ರಿಜೆಕ್ಟ್ ಮಾಡಿದ್ರು. ಇವರ ನೆಕ್ಸ್ಟ್ ಮೂವಿಯಾದ ಡ್ರ್ಯಾಗನ್ಗೆ ಅನುಪಮಾ ಪರಮೇಶ್ವರ್, ಕಯಾದು ಲೋಹಕ ಸೈನ್ ಮಾಡ್ತಾರೆ. ಅದಕ್ಕೆ ಹೇಳೋದು, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ. ಯಾರಿಗೊತ್ತು ಯಾರು ಯಾವಾಗ ಹೇಗ್ ಬೇಕಾದ್ರೂ ಫೇಮಸ್ ಆಗ್ಬೋದು. ಲವ್ ಟುಡೇ ನಂತರದಲ್ಲಿ ಅಶ್ವಥ್ ಮಾರಿಮುತ್ತು ನೇತೃತ್ವದಲ್ಲಿ ಪ್ರದೀಪ್ ಹೀರೋ ಆಗಿ ನಟಿಸಿದ ಚಿತ್ರನೇ ಡ್ರ್ಯಾಗನ್. ಮೊದಲ ದಿನಾನೇ 6.5 ಕೋಟಿ ಕಲೆಕ್ಷನ್. ವರ್ಲ್ಡ್ ವೈಡ್ ನೋಡಿದ್ರೆ 11 ಕೋಟಿ. ಒಂದೇ ವಾರದಲ್ಲಿ 50 ಕೋಟಿ ದಾಟಿ 10 ದಿನದಲ್ಲಿ 100 ಕೋಟಿಗೆ ಎಂಟ್ರಿ ಕೊಟ್ಟು ಗೇಲಿ ಮಾಡೋರಿಗೆಲ್ಲ ಗೋಲಿ ಹೊಡೆದವರು ಪ್ರದೀಪ್. ಈಗ ಡ್ರ್ಯಾಗನ್ 2025ರ ಟಾಪ್ ತಮಿಳು ಚಿತ್ರ ಆಗಿ ನಿಂತಿದೆ. ಪ್ರದೀಪ್ ಸಣ್ಣ ಸಣ್ಣ ಡೀಟೇಲ್ ಮೇಲೂ ಹೆಚ್ಚು ಗಮನ ಕೊಡ್ತಾರೆ. ನಾನೀಗ ದೊಡ್ಡ ಸ್ಟಾರ್ ಅಂತ ಸುಮ್ಮನೆ ಕೂರದೆ ಎಲ್ಲ ವಿಚಾರಗಳಿಗೂ ಕೈ ಹಾಕ್ತಾರೆ. ಈಗಿನ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಯುವಕರಿಗೆ ಸ್ಫೂರ್ತಿಯಾಗ್ತಾರೆ ಪ್ರದೀಪ್ ರಂಗನಾಥ್. ಈ ರೀತಿ ಇನ್ನಷ್ಟು ಹೊಸ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.